ಕೆಎಸ್ಆರ್ಟಿಸಿ ಉನ್ನತ ಅಧಿಕಾರಿಗಳ ಮನೆ ಹಾಳಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕರ ಸಾವಿಗೆ ಬೆಲೆ ನೀಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಜವಾಬ್ದಾರಿ ಕೆಎಸ್ಆರ್ಟಿಸಿ ಡಿಸಿ ಮತ್ತು ಡಿಎಂಗೆ ಹೇಳಿ ಧಿಕ್ಕಾರ. ಜವಾಬ್ದಾರಿ ಕೆಎಸ್ಆರ್ಟಿಸಿ ಡಿಸಿ ಮತ್ತು ಡಿಎಂ ವಜಾ ಮಾಡಿ. ಕೆಎಸ್ಆರ್ಟಿಸಿ ಕಾರ್ಮಿಕರ ಸಾವಿಗೆ ಕಾರಣ ಆಗಿರುವ ಬೇಬಿ ಬಾಯಿಗೆ ಧಿಕ್ಕಾರ. ಬೇಬಿ ಬಾಯಿ ನೀವು ಕೂಡ ಸೇವೆಯಿಂದ ವಜಾ ಮಾಡಿ. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಈ ಒಂದು ಸಾವಿಗೆ, ಈ ಒಂದು ದುರಂತಕ್ಕೆ ಕಾರಣ ಆಗಿದ್ದಾರೆ. ಆ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡ್ಬೇಕಂತೇಳಿ ನಾವು ಈ ಪ್ರತಿಭಟನೆಯನ್ನ ಆಗ್ರಹಿಸಿದ್ವಿ. ದಯಮಾಡಿ ಯಾರು ಕೂಡ ಎಲ್ಲ ಬಂಧುಗಳು ಮತ್ತು ಕಾರ್ಮಿಕರು, ಎಲ್ಲ ಕೆಎಸ್ಆರ್ಟಿಸಿ ಎಲ್ಲ ಬಂಧುಗಳು ದಯಮಾಡಿ ಅಧಿಕಾರಿಗಳು ಬರಬೇಕು. ಇಲ್ಲಿಗೆ ಟಿಎಂ ಬರಬೇಕು, ಕೆಎಸ್ಆರ್ಟಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ದಿನಾನಾಗರಿಕರು ಬರ್ಬೇಕಂತ ಹೇಳಿ ನಾವು ಪಟ್ಟಿಡೋಣ. ಅದೇ ಪ್ರಾಬ್ಲಮ್ ಯಾವ್ದು ಆಗುತ್ತೆ ಅಲ್ಲಿ ನಿಲ್ಲುತ್ತೆ. ಡ್ರೈವರ್ ಕಂಡಕ್ಟರ್ ಜೀವ ಕೊಡಬೇಕು. ಈಗೇನು ಒಂದು ಮಾತ್ರ ಸಮಸ್ಯೆ ಅಲ್ಲ, ಇದು ಕಣ್ಣಿಗೆ ಕಾಣಿಸ್ತಾ ಇದೆ. ಅಷ್ಟೇ ಯಾವ ಗಾಡಿ ಅದನ್ನೇ ತಗೊಂಡೋಗಿ ಅಂತೀರಾ. ಬ್ರೇಕ್ ಇಲ್ದಿರೋ ಗಾಡಿ ತಗೊಂಡೋಗ್ತೀರಾ. ನಾವು ವಿಡಿಯೋ ನಮ್ಮ ಹತ್ರ ಇದೆ. ಯಾಕೆ ಮಾಡ್ತೀರಾ ಹಂಗೆ? ಯಾರ ಜೀವದ ಮೇಲೆ ಆಟ ಆಡ್ತೀರಾ ನೀವು ಡಿಎಂ ಕೊಡ್ತಿರೋ, ಡಿಪೋ ಮ್ಯಾನೇಜರ್ ಕೊಡ್ತಿರೋ, ನೀವು ಕೆಎಸ್ಆರ್ಟಿಸಿ ಡಿಸಿ ಕೊಡ್ತಿರೋ ನಮಗೆ ಗೊತ್ತಾಗಿಲ್ಲ. ನೀವು ಇಲ್ಲಿ ಕೊಡೋ ತನಕ ನಾವು ಬಾಡಿ ಎತ್ತಲ್ಲ. ಯಾಕಂದ್ರೆ ಇವತ್ತು ತಗೊಂಡೋದ ಅವ್ರ ಸ್ನೇಹಿತರಿಗೆ ಗೊತ್ತಿದೆ. ರಾತ್ರಿ 12 ಗಂಟೆದ ನಂಗೆ ಕಾಲ್ ಮಾಡಿದ್ದಾರೆ. ಸರ್ ಹಿಂಗಾಗಿದೆ, ಏನು ಮಾಡೋದು, ಯಾವ ಥರ ಮಾಡೋದು, ಅವ್ನು ನೋಡೋಕ್ಕಾಗ್ತಿಲ್ಲ ಸರ್, ಇಡೀ ಮೆದುಳೆ ಹೊರಗಡೆ ಬಂದಿದೆ ಅಂತ. ಅಂದರೆ ಬೀದಿ ಎಳೆ ಮಾಡಾಕಿದ್ರಲ್ರಿ. ನಿಮ್ಮ ಹೆಂಡತಿ ಮಕ್ಳು ಹಂಗೆ ಮಾಡ್ತೀರಾ? ನಿಮ್ಮ ನೌಕರು ನಿಮ್ಮ ಮಕ್ಳಂಗಲ್ವಾ ಅಥವಾ ನಿಮ್ಮ ಕುಟುಂಬದರಂಗಲ್ವಾ? ಯಾರು ಹೊಣೆಯೋದು? ನಿಮ್ಮ ಮೇಲೆ ಆಕ್ಷನ್ ತೊಗೊಳಕ್ಕೂ ನಮ್ಮ ಕೈಲಿ ಯಾರು ಇಲ್ಲ. ನಿಮ್ಮ ಮೇಲಧಿಕಾರಿ ಇದಾರಲ್ವಾ, ನಿಮ್ಮ ಎಮ್ ಡಿ ಇದಾರಲ್ಲ, ಎಮ್ ಡಿ ಕರೆಸಿ ಅಲ್ಲಿ ತಗ ಬಾಡಿ ಎತ್ತೋದು ಬೇಡ. ಎಲ್ಲರಿಗೂ ಈ ದಿನ ಒಂದು ಏನು ಘಟನೆ ಆಗಿದೆ ನಿಜವಾಗ್ಲೂ ವಿಷಾದನೀಯ. ಯಾರೋ ಸಹಿಸಲಾರದೆ ಇರ್ತಕ್ಕಂಥ ಸಮಸ್ಯೆನೇ ಇದು. ಇದಕ್ಕೆ ಒಂದು ಕ್ರಮ ಆಗಲೇಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನ ಇತಿಮಿತಿ ಒಳಗಡೆ ನೀವು ಅವಕಾಶ ಕೊಡೋದಾದರೆ ನಾನು ಕ್ರಮ ಮಾಡಬಲ್ಲೆ. ಅವ್ರು ಹೇಳ್ತಾ ಇದ್ದಾರೆ ನಿಮ್ಮಲ್ಲೇ ಒಬ್ಬರಿದ್ದಾರೆ ಅವರು, ನಾನು ಎಲ್ಲ ಇಲ್ಲ ಅಂತ ಹೇಳ್ತಿಲ್ಲ. ಎಮ್ ಡಿ ಅವರೇ ಬರಬೇಕು. ಅದಕ್ಕೆ ಪೂರ್ವವಾಗಿ ನಾವು ಯಾವುದೂ ಕ್ರಮ ತಗೊಳ್ಳೋದಿಲ್ಲ, ಅವ್ರು ಬರೋದಕ್ಕೆ ನಾವು ಏನೂ ಮಾಡೋದಿಲ್ಲ ಅಂತ ಅಂದರೆ ಅವಾಗ ನನ್ನ ಮಿತಿ ಇಲ್ಲ. ಸೊ ಅವಾಗ ನಾನು ಏನು ಮಾತಾಡಿ ಪ್ರಯೋಜನ ಇಲ್ಲ, ನನಗೆ ಮರ್ಯಾದೆ ಇರೋದಿಲ್ಲ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಮುಂದಾಗಿದೆ ಕ್ರಮ ತಗೋತೀರಿ. ಆಗಿರಂತ ದುರ್ಘಟನೆ ಯಾವುದೇ ನೌಕರಿಗಾಗ್ಲಿ ಯಾರಿಗೂ ಇಂಥ ದುಸ್ಥಿತಿ ಬರಬಾರದು. ಸರ್, ಎಲ್ಲಿ ಆಗಿದೆ ಇದು? ಏನಾಗಿದೆ ಸರ್? ಯಳ್ಳೇಶ್ಪುರದಲ್ಲಿ ಬೆಳಗ್ಗೆ 10:15 ಗಾಡಿ ಬಿಡಿ ಆಯ್ತು, ಗೇರ್ ಬಾಕ್ಸ್ ಹೋಗಿ. ಅವಾಗ ನಾನು ಪಟ್ಟಂತ ನಮ್ಮ ಡಿಪೋಗೆ ಫೋನ್ ಮಾಡಿ ಹೇಳಿದೆ. ಅವಾಗ ನಮ್ಮ ಚಾರ್ಜ್ ಮ್ಯಾನ್ ಅವರು ನರಸೀಪುರ ಘಟಕಕ್ಕೆ ಕನೆಕ್ಟ್ ಮಾಡಿ ಅಲ್ಲಿಂದ ಒಬ್ರು ಮೆಕ್ಯಾನಿಕ್ನಾಗ ಅರೇಂಜ್ ಮಾಡಿಕೊಟ್ರು. ಅವ್ರು ಬಂದು ಎಲ್ಲ ಗಾಡಿನ ಚೆಕ್ ಮಾಡಿದ್ರು. ಮ್ಯಾಕ್ಸಿಮಮ್ 1-1.5 ಗಂಟೆ ಅವರು ಅದ್ರ ಜೊತೆಗೆ ಇದು ಮಾಡಿದ್ರು. ಗುದ್ದಾಡೋದು ಹೆಂಗಂದ್ರೆ 1-1.5 ತನಕ ಅವ್ರನ್ನ ಚೆಕ್ ಮಾಡಿ ರೆಡಿ ಆಗಲಿಲ್ಲ. ಅದಕ್ಕೆ ಸರ್ ಈ ಥರ ನೀವು ಫೋನ್ ಮಾಡಿ ಡಿಪೋಗೆ ಹೇಳ್ಬಿಡಿ, ಗೇರ್ ಬಾಕ್ಸು ತಂದು ಕಳಿಸ್ಲಿ, ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ, ಗೇರ್ ಬಾಕ್ಸ್ ತಗೊಂಡು ಚೇಂಜ್ ಮಾಡ್ಕೊಂಡು ಹೋಗ್ಲಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ 1:15ಕ್ಕೆ ಫೋನ್ ಮಾಡಿ ಸರ್ ಈ ಥರ ಆಗಿದೆಲ್ಲ, ಒಬ್ರೇನೋ ಕಳಿಸಿ ನಾವೇನೋ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲ ಮ್ಯಾನ್ನ ಕಳಿಸ್ತೀನಿ ಕಡಪ್ಪ ಬೇಗ, ಇಲ್ಲ ನೀವು ರೆಡಿ ಮಾಡ್ಕೊಳ್ಳಿ ಅಂತೇಳಿ. ಸರಿ ಅಂತ ಸಂಜೆ ಯಾವುದು ಗಾಡಿ ಇಲ್ಲ ಅಲ್ಲಿ ಬರೋಷ್ಟೊತ್ತಿಗೆ ಇಲ್ಲಿ 4 ಗಂಟೆ ಗಾಡಿಗೆ ಕೊಯಮತ್ತೂರು ಗಾಡಿಗೆ ಹಾಕ್ಕೊಂಬಂದ್ರು. 7 ಗಂಟೆಗೆ ಬಂದರು. ಅಲ್ಲಿ 7 ಗಂಟೆಗೆ ಬಂದಾಗ ನಾವು ಅರ್ಜೆಂಟ್ ಅಂತ ಬಂದು ನಮ್ಗೆ ಹೊಟ್ಟೆ ಹಸಿತಿದೆ, ನಮ್ಮ ಮೆಕ್ಯಾನಿಕ್ ಅವರು ಹೊಟ್ಟೆ ಹಸಿತಿದೆ, ನಾವು ಊಟದ ವ್ಯವಸ್ಥೆ ತಗೊಂಬರ್ರಿ ಊಟವ ಅಂತ ಹೇಳಿದ್ರು. ನಾನು ಶ್ರೀನಾಥ್ ಅವರು ಹೋಗಿ ಅವ್ರಿಗೆ ನಾವು ಊಟ ಮಾಡಿರಲಿಲ್ಲ. ಮತ್ತೆ ಇಬ್ಬರು ಹೋಗಿ ಊಟ ಮಾಡ್ಕೊಂಡು ಅವ್ರಿಗೆ ಪಾರ್ಸಲ್ ತಗೊಂಡು ಬಂದರು. ಅಷ್ಟೊತ್ತಿಗೆ ಒಂದು ಸ್ಪಾನರ್ ಬೇಕಾಗಿತ್ತು ಬಿಚ್ಚಕ್ಕಂತ. ಅವ್ರೇನು ಮಾಡೋದು, ಸ್ಪಾನರ್ ಒಂದು ತಂದು ಕೊಡು ಅಂತ ಹೇಳಿದ್ರು ನಮ್ಮ ಮೆಕ್ಯಾನಿಕ್. ಹಂಗಾಗಿ ಅಣ್ಣ ನೀನು ಅವ್ರಿಗೆ ಊಟ ಮಾಡಿಲ್ಲ ಅಂತಾರೆ, ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಡು, ನಾವು ಆಮೇಲೆ ಇದು ಮಾಡ್ಕೊಳೋಣ, ನಾನು ಹೋಗಿ ಸ್ಪಾನರ್ ತರ್ತೀನಿ, ನೀನು ತಗೊಂಡು. ಆಯಿತು ಪಟ್ಟ ನೀವು ಹೋಗಿ ತಗೊಂಬರ್ತೀನಿ ಅಂತ ಅವ್ರು ಊಟ ತಗೊಂಡು ಬಂದರು. ನಾನು ಒಂದು 2-3 ಮನೇಲಿ ಕೇಳ್ಕೊಂಡು ಒಂದು 4ನೇ ಮನೆಗೆ ಹೋದೆ ಸ್ಪಾನರ್ ಕೇಳಿ. ಅಷ್ಟೊತ್ತಿಗೆ ಮೆಕ್ಯಾನಿಕ್ ನನಗೆ ಫೋನ್ ಮಾಡಿದ್ರು, ಬಾರ ಮರೆ ಬೇಗ ಓಡ್ಬಾರ. ಯಾಕಣ್ಣ ನೀನೇ ತಾನೇ ಸ್ಪಾನರ್ ತರಕ್ಕೆ? ಸ್ಪಾನರ್ ಬೇಡ ಏನು ಬೇಡ ಸರ್, ಬೇಗ ಓಡ್ಬಾರ, ಕಾರ್ನ ಹೊಡ್ಕೊಂಡು ಹೋಗ್ಬಿಟ್ಟ ನಮ್ಮ ಕಂಡಕ್ಟರ್ನ, ಬೇಗ ಓಡ್ಬಾರ ಅಂತ. ಅಷ್ಟೊತ್ತಿಗೆ ಓಡ್ಬರೋ ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ದಿನಾಂಕ 20/11/2024 ಚಿಕ್ಕಮಗಳೂರು ಘಟಕದ ಅನುಸೂಚಿ 32 KA 18F
1912 ವಿವೇಚನೆ ಮಾಡಿದ್ವಿ. ಸದರಿ ವಾಹನಕ್ಕೆ ಚಾಲಕರಾಗಿ ಶ್ರೀ ವಿನೋದ್, ಚಾಲಕ ಕಮ್ ನಿರ್ವಾಹಕ, ಮತ್ತು ನಿರ್ವಾಹಕರಾಗಿ ಶ್ರೀ ಶ್ರೀನಾಥ್, ಚಾಲಕ ಕಮ್ ನಿರ್ವಾಹಕ ಇವುಗಳು ಕರ್ತವ್ಯದಲ್ಲಿ ನಿಯೋಜಿಸಿದ್ವಿ. ಅದರಂತೆ ಸದರಿಗಳು ಮಾರ್ಗ ಕಾರ್ಯಾಚರಣೆಗೆ ತೆರಳಿದ್ದು, ಸದರಿ ವಾಹನ ಹೊಳೆ ನರಸೀಪುರ ಸಮೀಪ ಗೇರ್ ಬೀಳದೆ ಮಾರ್ಗ ಮಧ್ಯದಲ್ಲಿ ಸುಮಾರು ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ ನಿಂತಿರುತ್ತದೆ. ಸದರಿ ವಾಹನವನ್ನ ಹೊಳೆ ನರಸೀಪುರ ಘಟಕದ ತಾಂತ್ರಿಕ ಸಿಬ್ಬಂದಿಗಳು ಪರಿಶೀಲನೆ ಮಾಡಿ ಗೇರ್ ಬಾಕ್ಸ್ ಹಾಳಾಗಿರುವುದಾಗಿ ತಿಳಿಸಿರುತ್ತಾರೆ. ನಂತರ ಸದರಿ ವಾಹನಕ್ಕೆ ಬಿಡಿ ಭಾಗಗಳನ್ನು ಚಿಕ್ಕಮಗಳೂರು ಘಟಕದಿಂದ ಕಳಿಸುವಂತೆ ಚಿಕ್ಕಮಗಳೂರು ಘಟಕದ ತಾಂತ್ರಿಕ ಮೇಲ್ವಿಚಾರಕರಿಗೆ ಹೊಳೆ ನರಸೀಪುರದ ಘಟಕದ ತಾಂತ್ರಿಕ ಮೇಲ್ವಿಚಾರಕರು ತಿಳಿಸಿರುತ್ತಾರೆ. ಅದರಂತೆ ಸದರಿ ವಾಹನಕ್ಕೆ ಬಿಡಿ ಭಾಗಗಳನ್ನು ತಾಂತ್ರಿಕ ಸಿಬ್ಬಂದಿಗಳು ಸಂಜೆ 4 ಗಂಟೆಗೆ ಇಲ್ಲಿಂದ ತಗೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಅದು 6 ಗಂಟೆ 45 ನಿಮಿಷಕ್ಕೆ ತಲುಪಿದೆ. ಸಂಜೆ ಸಮಯ ಆಗಿರೋದ್ರಿಂದ ವಾಹನ ದುರಸ್ತಿ ಮಾಡತಕ್ಕಂಥದ್ದು ರಸ್ತೆ ಮಧ್ಯದಲ್ಲಿ ಕಷ್ಟ ಆಗಿತ್ತು. ಇದು ಗೊತ್ತಿದ್ರೂ ಕೂಡ ಚಿಕ್ಕಮಗಳೂರು ಘಟಕ ವ್ಯವಸ್ಥಾಪಕರು ಮತ್ತು ತಾಂತ್ರಿಕ ಮೇಲ್ವಿಚಾರಕರು ಈ ಕರ್ತವ್ಯದಲ್ಲಿ ಅತಿಯಾದ ಕರ್ತವ್ಯ ನಿರ್ಲಕ್ಷ್ಯತನ ತೋರಿಸಿರುತ್ತಾರೆ. ಆದ್ದರಿಂದ ಸದರಿಗಳ ಮೇಲೆ ಕಠಿಣ ಶಿಸ್ತು ಕ್ರಮ ಜರುಗಿಸಲು ಈ ವರದಿಯನ್ನು ತಮ್ಮ ಗಮನಕ್ಕಾಗಿ ಕಳುಹಿಸಿಕೊಡಲಾಗಿದೆ. ಹೆಸರು ಬರ್ತಿದ್ದೀನಿ ಇಲ್ಲಿ, ಶ್ರೀಮತಿ ಬಿಬಿ ಬಾಯಿ ಏನಾಗಿದ್ದಾರೆ? ಅವರು ಡಿಪೋ ಮ್ಯಾನೇಜರ್, ಘಟಕ ವ್ಯವಸ್ಥಾಪಕರು, ಮತ್ತೆ ತಾಂತ್ರಿಕ ಮೇಲ್ವಿಚಾರಕ ಶ್ರೀ ಪರಮೇಶ್ವರಪ್ಪ. ಇವರಿಬ್ಬರದ್ದು ಕೂಡ ರೆಕಮೆಂಡ್ ಮಾಡಿ ಕಳಿಸಿ ಈಗಲೇ. ಈಗ ಆಗ್ತಿರಲ್ಲ ಈ ಕ್ಷಣದಿಂದ ಅವರು ಡ್ಯೂಟಿದಿರಲ್ಲ. ಡ್ಯೂಟಿ ಕಳ್ಸಲ್ಲ, ನಾನು ನಾಳೆಯಿಂದ ನಾನೇ ಕಳ್ಸೋದಿಲ್ಲ. ನಾಳೆ